ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ. ಗೋವಿಂದ ಪೈನವರು ಕರ್ನಾಟಕದ ಪ್ರಪ್ರಥಮ ರಾಷ್ಟ್ರಕವಿಗಳಾಗಿ ಪ್ರಸಿದ್ಧರಾಗಿದ್ದಾರೆ. ಪೈಗಳವರದು ಸರಳ ಸಂಭಾಷಣೆ, ವಿಶ್ವಾಸಪೂರ್ಣ ಮಗುವಿನಂತಹ ಮನಸ್ಸು ಎಂದು ನಿಟ್ಟೂರು ಶ್ರೀನಿವಾಸರಾಯರು ಬಣ್ಣಿಸುವ ವ್ಯಕ್ತಿ ಚಿತ್ರಣ ಗೋವಿಂದ ಪೈಗಳವರದು. ಇವರು ತಿಮ್ಮಪ್ಪ ಪೈ ದೇವಕಿ ದಂಪತಿಗಳ ಮಗನಾಗಿ 1883 ಮಾರ್ಚ್ 23 ಮಂಗಳೂರಿನಲ್ಲಿ ಜನಿಸಿದರು. ತಮ್ಮ ಜೀವನದ ಬಹುಭಾಗ ಮಂಜೇಶ್ವರದಲ್ಲೇ ಕಳೆದಿದ್ದರಿಂದ ಮಂಜೇಶ್ವರದ ಗೋವಿಂದ ಪೈಗಳೆಂದು ಹೆಸರಾಗಿದ್ದವರು. ಗೋವಿಂದ ಪೈಗಳವರು ನಾನು 2 ತಾಯಂದಿರ ಕೂಸು, ಕೊಂಕಣಿ ಹೆತ್ತ ತಾಯಿ, ಕನ್ನಡ ಸಾಕುತಾಯಿ ಎಂದು ಅಭಿಮಾನದಿಂದ ಹೇಳುವ ಪೈಗಳವರ ವ್ಯಕ್ತಿತ್ವ ಬಹುದೊಡ್ಡದು. 1947 ರಾಷ್ಟ್ರ ವಿಭಜನೆ ಹಾಗೂ 1956 ದಕ್ಷಿಣ ಕನ್ನಡ ಜಿಲ್ಲಾ ವಿಭಜನೆಯಿಂದ ಕಾಸರಗೋಡು ಕೇರಳಕ್ಕೆ ಸೇರಿದಾಗ ಪೈಗಳವರು ಭಾವೋದ್ರಿಕ್ತರಾದರು. ಗೋವಿಂದ ಪೈಗಳವರಿಗೆ ಮಕ್ಕಳೊಂದಿಗೆ ಕಾಲ ಕಳೆಯುವುದೆಂದರೆ ಬಲು ಇಷ್ಟವಾದಂತಹ ಕೆಲಸವಾಗಿತ್ತು. ಮಕ್ಕಳಿಗೆ ಅಚ್ಚುಮೆಚ್ಚಿನ ಗೋವಿಂದ ಮಾಮನಾಗಿದ್ದರು. ಮಕ್ಕಳ ಮೇಲಿನ ಮಮತೆಗಾಗಿ ಗೋಲ್ಕಥಾ ಎಂಬ ಖಂಡಕಾವ್ಯವನ್ನು ಬರೆದು ಅವರಿಗೆ ಮಕ್ಕಳಿಲ್ಲದ ಕಾರಣ ತಮ್ಮಂದಿರ ಮಕ್ಕಳಿಗಾಗಿ ಹಾಗೂ ಎಲ್ಲ ಮಕ್ಕಳಿಗಾಗಿ ಖಂಡಕಾವ್ಯವನ್ನು ಅರ್ಪಿಸಿದರು. ಗೋವಿಂದ ಪೈಗಳವರು ಬಹುಭಾಷಾ ಪಾಂಡಿತ್ಯವನ್ನು ಹೊಂದಿದ್ದರು. ಆ ಕಾಲದ ಸಾಹಿತಿಗಳಲ್ಲಿ 27 ಭಾಷೆಗಳಲ್ಲಿ ಕೃತಿ ರಚನೆ ಮಾಡಿದ ಏಕೈಕ ವ್ಯಕ್ತಿ ಎಂಬ ಕೀರ್ತಿಗೆ ಭಾಜನರಾಗಿದ್ದರು. ಈಗ ಲಭ್ಯವಿರುವ ಮಾಹಿತಿಯ ಪ್ರಕಾರ ಅವರು 177 ಕವನಗಳು, 144 ಲೇಖನಗಳು, 165 ಸಂಪ್ರಬಂಧಗಳನ್ನು ಬರೆದಿದ್ದಾರೆ. ಗಿಳಿವಿಂಡು, ನಂದಾದೀಪ, ಹೃದಯಗಂಗೆ, ಇಂಗಡಲು ಕವನ ಸಂಕಲನಗಳು, ಹೆಬ್ಬೆರಳು, ಚಿತ್ರಬಾನು, ತಾಯಿ ಮತ್ತು ಇತರ ನಾಟಕಗಳು ಎಂಬ ಪ್ರಸಿದ್ಧ ನಾಟಕಗಳನ್ನು, ವೈಶಾಖ ಗೋಲ್ಕಥಾ ಎಂಬ ಖಂಡಕಾವ್ಯಗಳನ್ನು ರಚಿಸಿ ಸಾಹಿತ್ಯ ಕ್ಷೇತ್ರಕ್ಕೆ ಅರ್ಪಿಸಿದ್ದಾರೆ. ಇವರ ಕೃತಿಗಳಲ್ಲಿ ಕಾವ್ಯಗಳಲ್ಲಿ ದೀನದಲಿತರ ಬಗೆಗಿನ ಕಾಳಜಿ, ಉದಾರತನ, ಹೃದಯ ವೈಶಾಲ್ಯತೆ ಪೈರವರಿಗೆ ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಿವೆ. ಇವರ ಸಾಹಿತ್ಯ ಸೇವೆ, ನೇರ ನುಡಿ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಗಮನಿಸಿದ ಮದ್ರಾಸು ಸರ್ಕಾರ 1949 ರಾಷ್ಟ್ರಕವಿ ಬಿರುದನ್ನಿತ್ತಿ ಗೌರವಿಸಿದೆ. 1950 ಮುಂಬೈನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿ ಚಿಕ್ಕ ಚೊಕ್ಕ ಭಾಷಣ ಮಾಡಿ ಎಲ್ಲರ ಮನ ಗೆದ್ದಿದ್ದರು. 1983 ರಾಜ್ಯಾದ್ಯಂತ ಗೋವಿಂದ ಪೈ ಜನ್ಮ ಶತಮಾನೋತ್ಸವವನ್ನು ಆಚರಿಸಲಾಯಿತು. ಪೈಗಳವರು ತಮ್ಮ ಕೊನೆಯ ಕೃತಿಯಾಗಿ ಮಂಜೇಶ್ವರದ ದೇವಸ್ಥಾನ ಎಂಬ ಸಂಶೋಧನಾ ಲೇಖನ ಬರೆದರು. ಅವರೇ ಬರೆದ ಹಾಗೆ ಮೂರ್ಖರೊಡನಾಟವಂ ತ್ಯಜಿಸೆ, ಪಂಡಿತರ ಸೇರೆ ಪೂಜಿಸೆ ಪೂಜ್ಯರನ್ ಅದುವೇ ಉತ್ತಮಂ ಮಂಗಳಂ ಎಂದು ನುಡಿದಿದ್ದಾರೆ. ಈ ಮೂಲಕ ಕನ್ನಡ ಸಾಹಿತ್ಯ ಲೋಕದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈರವರ ಬದುಕು ಬರಹ ಇಂದಿಗೂ ಎಂದೆಂದಿಗೂ ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ಧನ್ಯವಾದಗಳು.